ಪ್ರಜ್ವಲ್ ರೇವಣ್ಣ ಮಾಡಿದಂಥ ಮಹಾನ್ ಕಾರ್ಯ ಒಂದು ಮಹಾನ್ ಕುಟುಂಬಕ್ಕೆ ಸುತ್ತಿಕೊಳ್ಳುತ್ತೆ. ಆ ದೇವೇಗೌಡರಿಗಿದ್ದ ಗೌರವವೇನು, ದೇಶ ಮಟ್ಟದಲ್ಲಿ ಗೌರವವೇನು, ಉಳಿದವರು ಬಿಟ್ಟಾಕಿದ್ದಾನೆ, ಅದರ ಬಗ್ಗೆ ಮಾತಾಡಲ್ಲ. ಆ ದೇವೇಗೌಡರ ಪ್ರೀತಿಯ ಮೊಮ್ಮಗ ಅವರು ತಮ್ಮ ಸ್ಥಾನ ಹಾಸನವನ್ನು ಬಿಟ್ಕೊಟ್ಟಿದ್ರು. ಎಂತೆಂಥ ಸೆಡೆಗಳು ಉಟ್ಕೊಳ್ತವೆ ರೀ ಎಂತೆಂಥ ಫ್ಯಾಮಿಲಿಯಲ್ಲಿ. ಇವನಿಷ್ಟು ಮಾತ್ರ ಮಾಡಿರೋದು, ಹೆತ್ತವರಿಗೂ ಸುತ್ತಿಕೊಳ್ಳುತ್ತೆ ಈಗ ಪ್ರಜ್ವಲ್ ಮಾಡಿದ ಪಾಪ. ಆಗಸ್ಟ್ 1ರಂದೇ ಸಲ್ಲಿಕೆ ಹಾಕಿದ್ದು ಒಂದು ಚಾರ್ಜ್ ಶೀಟ್. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ SIT ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿತ್ತು. ಅದರಲ್ಲಿ ರೇವಣ್ಣ ಇವರ ತಂದೆ ಮತ್ತು ಭವಾನಿ ಸೇರಿದಂತೆ 11 ಜನರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿತ್ತು. ಆಗ 500ಕ್ಕೂ ಹೆಚ್ಚಿನ ಪುಟದ ಆರೋಪ ಪಟ್ಟಿ ಸಲ್ಲಿಸಲಾಗಿತ್ತು. ವೈದ್ಯಕೀಯ ಪುರಾವೆಗಳನ್ನು ಕೂಡ ನೀಡಿತ್ತು ತನಿಖಾ ತಂಡ. ಈಗ ಇಂಥವನಿಂದಾಗಿ ಹಿಂದಿಯಲ್ಲಿ ಹೇಳ್ತಾರಲ್ಲ ಗಂದಿ ನಾಲಿಕೆ ಕೀಡೆ ಅಂತ, ಇಂಥವನಿಂದಾಗಿ ಯಾವತ್ತೂ ಕೂಡ ಮಕ್ಕಳು ಮಾಡುವ ಕೆಲಸದಿಂದಾಗಿ ತಂದೆ ತಾಯಿಗಳು ಹೆಮ್ಮೆ ಪಡಬೇಕಂತೆ. ಇಂಥವ್ರು ಮಾಡೋ ಕೆಲಸ ತಂದೆ ತಾಯಿಗಳಿಗೆ ಜೈಲಾಗ್ತಾ ಇದೆಯಲ್ರಿ. ಹಾಗಂತ ಇವರೇನು ಸಪೋರ್ಟ್ ಮಾಡಿಲ್ಲ ಅಂತಲ್ಲ, ಇವರು ಮಾಡಿದ್ದಾರೆ ಮಗನನ್ನು ಉಳಿಸ್ಕೊಳ್ಳೋದಕ್ಕೆ. ಧೃತರಾಷ್ಟ್ರ ಪ್ರೇಮ ಅಂತ ಕರೀತಾರೆ ಇದನ್ನು. ಧೃತರಾಷ್ಟ್ರ ಪ್ರೇಮ ಏನು ಗೊತ್ತಾ? ಧೃತರಾಷ್ಟ್ರ ಪ್ರೇಮ ಅಂದರೆ ಮಕ್ಕಳ ಮೇಲಿನ ಪ್ರೀತಿ, ಅದರಲ್ಲಿ ತುಂಬ ಬರುತ್ತೆ. ಧೃತರಾಷ್ಟ್ರನಿಗೆ ತನ್ನ ಮಗ ದುರ್ಯೋಧನನ್ನು ಕೊಲ್ಲೋದು ಒಬ್ಬನೇ ಅಂತ ಗ್ಯಾರಂಟಿ ಇದೆ. ಯಾರು ಕೊಲ್ಲೋದಿದ್ರೆ ಅರ್ಜುನ ಗಿರ್ಜುನ ಧರ್ಮರ ಯಾರು ಕೊಲ್ಲಲ್ಲ, ಭೀಮ ಕೊಲ್ತಾನೆ ಅಂತ. ಭೀಮ ಕೊಲ್ತಾನೆ ಅಂತ ಭಯ ಇರುತ್ತೆ ಅವನಿಗೆ. ತನ್ನ ಮಗನನ್ನು ಕೊಲ್ಲೋದಕ್ಕೆ ಯಾರಾದರೂ ಭೀಮ ಅಡ್ಡ ಬರೋದಿದ್ರೆ ಭೀಮನನ್ನೇ ಕೊಂದರೆ ಹೆಂಗೆ? ಹಾಗಾಗಿ ಭೀಮ ಏನು ಮಾಡ್ತಾನೆ, ಮಗ ಭೀಮ ಧೃತರಾಷ್ಟ್ರ ಏನು ಮಾಡ್ತಾನೆ, ನನಗೆ ಭೀಮನನ್ನು ಆಲಿಂಗಿಸ್ಕೊಳ್ಬೇಕು ಅಂತ ಕೃಷ್ಣನ ಹತ್ರ ಹೇಳ್ತಾನೆ. ಕೃಷ್ಣನಿಗೆ ಗೊತ್ತಾಗ್ಬಿಡುತ್ತೆ, ಯಾಕಂದರೆ ನೀವು ಕೇಳಿದ್ರೆ ಧೃತರಾಷ್ಟ್ರ ಆಲಿಂಗನ ಅಂತ. ಒಮ್ಮೆ ಧೃತರಾಷ್ಟ್ರ ಹಿಂಗೆ ಹಿಡ್ಕೊಂಡ್ಬಿಟ್ರೆ ಅವನಿಗೆ ಕಣ್ಣು ಕಾಣಲ್ಲ. ಧೃತರಾಷ್ಟ್ರ ಹಿಂಗೆ ಹಿಡ್ಕೊಂಡ್ಬಿಟ್ರೆ ಹುಡಿನೇ ಭೀಮನನ್ನು ಆಲಿಂಗಿಸ್ಕೊಳ್ಬೇಕು ಅಂತ ಕೇಳ್ತಾನೆ. ಕೃಷ್ಣ ಏನು ಮಾಡ್ತಾನೆ, ಭೀಮನ ಕಬ್ಬಿಣದ ಮೂರ್ತಿಯನ್ನು ನಿಲ್ಲಿಸ್ತಾನೆ ಅವನ ಮುಂದೆ. ಕಣ್ಣು ಕಾಣಲ್ಲ ಅಲ್ವಾ? ಭೀಮ ಹಿಡ್ಕೋತಾನೆ, ಅದು ಧೃತರಾಷ್ಟ್ರ ಭೀಮನನ್ನು ಅಪ್ಕೋತಾನೆ, ಮಗನೇ ಅಂತ ಅಪ್ಕೋತಾನೆ, ಜೋರಾಗಿ ಹಿಡಿತಾನೆ. ಆ ಕಬ್ಬಿಣದ ವಿಗ್ರಹವೇ ಪುಡಿ ಪುಡಿ ಆಗಿಬಿಡುತ್ತೆ. ಜೋರಾಗಿ ಹಿಡ್ಕೊಂಡು ಧೃತರಾಷ್ಟ್ರ ಆಲಿಂಗನ ಅಂತ ಹೇಳೋದು ಅದಕ್ಕೆ. ಹಾಗೇನೆ ತಾಯಿ ಧೃತರಾಷ್ಟ್ರನ ಪತ್ನಿ ಯಾರು? ಗಾಂಧಾರಿ. ಗಾಂಧಾರಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರೋದಲ್ವಾ? ಆಕೆಗೂ ಕೂಡ ಮಗನ ಮೇಲೆ ಪ್ರೀತಿ. ಒಂದು ದಿವಸ ಮಗನಿಗೆ ಹೇಳ್ತಾಳೆ ಅವಳು, ನಾನು ಕಣ್ಣಿನ ಬಟ್ಟೆ ತೆಗಿತೀನಿ, ನಿನ್ನನ್ನೊಮ್ಮೆ ಮೇಲಿಂದ ಕೆಳಗಿನ ತನಕ ನೋಡ್ತೀನಿ, ನಾನು ಆ ಥರ ನೋಡಿದರೆ ನಿನ್ನ ಇಡೀ ಶರೀರ ವಜ್ರದಷ್ಟು ಗಟ್ಟಿಯಾಗತ್ತೆ, ನಿನ್ನನ್ನು ಯಾರು ಏನು ಮಾಡೋಕ್ಕಾಗಲ್ಲ. ಆದರೆ ನಾನು ಬಟ್ಟೆ ತೆಗೆಯುವಾಗ ನೀನು ಬೆತ್ತಲೆಯಾಗಿ ಬರಬೇಕು. ದುರ್ಯೋಧನ ಬೆತ್ತಲೆಯಾಗಿ ಹೋಗ್ತಾನೆ. ಆಗಲಿ ಕೃಷ್ಣ ಎಂಟ್ರಿ ಆಗ್ತಾನೆ. ಕೃಷ್ಣ ಸುಖ ಸುಮ್ಮನೆ ದುರ್ಯೋಧನನ್ನು ಕಿಚಾಯಿಸ್ತಾನೆ, ಅಮ್ಮನ ಮುಂದೆ ಹೋಗ್ತಾ ಇದೆಯೇನೋ, ಏನು ಹಾಕ್ಕೊಂಡಿಲ್ವೇನೋ ಕೆಳಗಡೆ, ಆ ಥರ. ಆಗ ಭಯಪಟ್ಟು ಆತ ಆ ಭಾಗಕ್ಕೆ ಎಲೆ ಕಟ್ಕೊಂಡು ಹೋಗ್ತಾನೆ. ಗಾಂಧಾರಿ ಕಣ್ಣಿನ ಪಟ್ಟಿ ತೆಗಿತಾಳೆ. ಎಲ್ಲ ಆತನ ಶರೀರ ಭಾಳ ಸ್ಟ್ರಾಂಗ್ ಆಗತ್ತೆ, ಆ ಭಾಗ ಒಂದು ಬಿಟ್ಟು. ಮುಂದಿನ ಗದಾ ಇದ್ದ ಸಂದರ್ಭದಲ್ಲಿ ಭೀಮ ಹೊಡೆಯೋದು ಅದೇ ಭಾಗಕ್ಕೆ, ಆ ಕಡೆ ಈ ಕಡೆ ಸ್ವಲ್ಪ. ಅರ್ಥ ಆಯ್ತಾ? ತನ್ನ ಮಕ್ಕಳು ತಪ್ಪು ಮಾಡಿದಾರೆ ಅಂತ ಹೇಳೋಕೆ ಬಿಟ್ಬಿಡ್ಬೇಕ್ರಿ, ವಾಗಲೇ ಬಿಡ್ರಿ ರೀ, ನನ್ನ ಮಗ ಆದ್ರೇನು ಮತ್ತೊಬ್ಬ ಆದ್ರೇನು, ಯಾವನಿಲ್ಲ ಅಂತವನು. ಭಾಳ ಕಷ್ಟ ಅದು. ಈಗ ಇವರಿಗೆ ಸಪೋರ್ಟ್ ಮಾಡಿದ ಕಾರಣಕ್ಕಾಗಿ ರೇವಣ್ಣ ಮತ್ತು ಭವಾನಿ ಲಾಕ್ ಆಗ್ತಾರ. ಅತ್ಯಾಚಾರ ಸಂತ್ರಸ್ತೆ ಕಿಡ್ನ್ಯಾಪ್ ಮಾಡಿಸಿದ್ದೇ ಭವಾನಿ ರೇವಣ್ಣ. ನೋಡಿ, ಅದಕ್ಕೆ ನಾನು ಕತೆ ಹೇಳಿದ್ದು. SIT ಸಲ್ಲಿಸಿದ್ದ ಆರೋಪ ಪಟ್ಟಿಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಮಗನಿಗಾಗಿ ಸಂತ್ರಸ್ತೆ ಕಿಡ್ನ್ಯಾಪ್ ಮಾಡಿಸಿದ್ರಂತೆ ಮಾಜಿ ಸಚಿವ. ನಾನು ಹೇಳಿದ್ದಲ್ಲಪ್ಪ, SIT ಹೇಳಿದ್ದು.
ಸಂತ್ರಸ್ತೆ ಕಿಡ್ನ್ಯಾಪ್ ಮಾಡಿಸಿದ ಕಥೆಯೇ ಬಲು ರೋಚಕ. ಎಲೆಕ್ಷನ್ ಹೊತ್ತಲ್ಲಿ ಎಲ್ಲೆಲ್ಲೂ ರಾಡಿ ಎಬ್ಬಿಸಿದ್ದು ಆ ವಿಡಿಯೋ. ಹುಡುಗರು ಎಲ್ಲರೂ ಆ ಟೈಮಲ್ಲಿ ಒಂದೇ ವಾಟ್ಸಪ್ಪಲ್ಲಿ ಸೆಂಡ್ ಮೀ. ಅವನಿಗೂ ಗೊತ್ತಾಗ್ತಾಯಿತ್ತು, ಇವ್ರಿಗೂ ಗೊತ್ತಾಗ್ತಾಯಿತ್ತು. ಸೆಂಡ್ ಮೀ, ಸೆಂಡು. ಕೊನೆಗೆ ಪ್ರಜ್ವಲ್ ರೇವಣ್ಣ ಜೈಲಿಗೆ ಸೆಂಡು, ಅಲ್ಲಿ ಪೊಲೀಸರಿಂದ ಬೆಂಡು. ಪ್ರಜ್ವಲ್ರದ್ದು ಏನಲ್ಲ ವಿಡಿಯೋ ಹರಿದಾಡಿದ್ದು. ಎಲ್ಲ ವಿಡಿಯೋಗಳಲ್ಲಿ ಇವ ನೋಡಿ ಪುರುಷನ ಮುಖ ಕಾಣ್ತಾ ಇರಲಿಲ್ಲ, ಉಳಿದವ್ರದ್ದೆಲ್ಲ ಕಾಣಬೇಕು, ಊರು ತುಂಬ ಕಾಣಬೇಕು, ತಂದು ಮಾತ್ರ ಕಾಣೋಂಗಿಲ್ಲ. ಅಬ್ಬಬ್ಬ. ಮಹಿಳೆಯರ ಮುಖ ಕಾಣುವಂತೆ ವಿಡಿಯೋ ರೆಕಾರ್ಡ್ ದರ್ಶನ್ ಟೀಮ್ ಕೂಡ ಮಾಡಿತ್ತು. ಪಾಪ ಸಿಕ್ಕಿದೆ ಈಗ ರಿಟ್ರೀವ್ ಆಗಿ. ಇವು ಹುಬ್ಳಿ ಧಾರವಾಡ ಕಡೆ ಒಂದು ಗಾದೆ ಮಾತಿದೆ, ನನಗೆ ಕರೆಕ್ಟ್ ಬರಲ್ಲ, ನನ್ನ ಫ್ರೆಂಡ್ಗಳು ಭಾಳ ಅದ್ಭುತವಾಗಿ ಹೇಳ್ತಾರೆ. ಅದೇನೋ ಸಿಕ್ಕಿಸ್ಕೊಂಡ್ರು ಅನ್ನೋದು ಒಂದು, ಆಮೇಲೆ ಗೋಡೆಗೆ ಏನೋ ಮಾಡಿಕೊಂಡ್ರು ಅಂತ ಮತ್ತೊಂದು ಇದೆಯಲ್ಲ, ಆ ಥರ ನನಗೆ ಕರೆಕ್ಟಾಗಿ ಹೇಳಕ್ಕೆ ಬರಲ್ಲ, ಸಾರಿ. ವಿಡಿಯೋ ಮಾಡಿಕೊಂಡೆ ಇಬ್ಬರು ಸಿಕ್ಕಾಕೊಂಡಿದ್ದು. ಈಗ ಪ್ರಜ್ವಲ್ ರೇವಣ್ಣ ಸಿಕ್ಕಾಕೊಂಡಿದ್ದು ವಿಡಿಯೋ ಮಾಡಿನೇ, ಅಲ್ಲಿ ದರ್ಶನ್ ಟೀಮ್ ಸಿಕ್ಕಾಕೊಂಡಿದ್ದು ವಿಡಿಯೋ ಮಾಡಿನೇ, ಫೋಟೋ ತೆಗೆದು. ಇಲ್ಲಿ ನೋಡಿ ಅವ್ರದ್ದೆಲ್ಲ ವಿಡಿಯೋ ಕಾಣುವಂತೆ. ಮನೆ ಕೆಲಸದ ಮಹಿಳೆ ಮೇಲೆ ಕೂಡ ಪ್ರಜ್ವಲ್ ಅತ್ಯಾಚಾರ ಮಾಡಿದ್ದ. 60 ವರ್ಷದ ಮುದುಕಿರಿ, ಅಜ್ಜಿರಿ. ಅದು ಹೇಳುತ್ತೆ ಪಾಪ, ನಿಮ್ಮ ತಾತನಿಗೆಲ್ಲ ಊಟ ಹಾಕಿದ್ದೀನಪ್ಪ, ಬಿಟ್ಬಿಡಪ್ಪ ಅಂತೇಳಿ. ಎಂಥ ಘೋರ ಮನುಷ್ಯ ಇರ್ಬೋದ್ರಿ ಇವ. ಆದರೆ ತಂದೆ ತಾಯಿಗಳಿಗೆ ಭಯ, ಮಗ ಸೇಫ್ ಆಗಬೇಕು, ಬಿಟ್ಟು ಬಿಡಬೇಕು. ಅದಕ್ಕೆ ನಾನು ಹೇಳಿದ್ದು, ಉದಾಹರಣೆ ಕೊಟ್ಟಿದ್ದು ಧೃತರಾಷ್ಟ್ರ ಪ್ರೇಮ ಅಂತೇಳಿ. ಮಗನ ವಿರುದ್ಧ ದೂರು ದಾಖಲಾಗಿರೋ ಭಯಕ್ಕೆ ಬಿದ್ದರು ರೇವಣ್ಣ. ಪುತ್ರನ ರಕ್ಷಣೆಗಾಗಿ ಬೆಂಬಲಿಗರ ಮೂಲಕ ಸಂತ್ರಸ್ತೆ ಕಿಡ್ನ್ಯಾಪ್. ಈಗ ನಾನು ಕರಿಬಾರ್ದಾ ಧೃತರಾಷ್ಟ್ರ ಅಂತ? ಯಾಕೆ ಸಂತ್ರಸ್ತೆಯನ್ನ ಇವನ ವಿರುದ್ಧ ಉತ್ತರ ಹೇಳ್ಬಿಡ್ತಾಳೆ, ಕಷ್ಟ ಆಗ್ಬಿಡುತ್ತೆ ಅಂತೇಳಿ ಕಿಡ್ನ್ಯಾಪ್. KR ನಗರ ಠಾಣೆಯಲ್ಲಿ ಮೇ 3ರಂದು FIR ದಾಖಲಾಗಿತ್ತು. ಎಲ್ಲ ಆರೋಪಗಳು ಕೂಡ ಸತ್ಯ ಅಂತ SIT ಚಾರ್ಜ್ ಶೀಟಲ್ಲಿ ಬರೆದಿದೆ. ಆಮೇಲೆ ಆಕೆನ ಕರಿಬೇಕಲ್ಲ, ಕಿಡ್ನ್ಯಾಪ್ ಮಾಡೋದು ಬೇರೆ. ಕರೆದದ್ಯಾರು? ಅಕ್ಕ ಭವಾನಿ ರೇವಣ್ಣ. ಎಲ್ಲಿದ್ಯಾ, ಒಮ್ಮೆ ಬಂದ್ಬಿಡು ಅಂತ ಕರೆದ್ರು. ಆಕೆ ಬಂದ್ಲು, ಕಾರಲ್ಲೇ ತಗೊಂಡು ಹೋದ್ರು. ಭವಾನಿ ರೇವಣ್ಣ ಕಿಡ್ನ್ಯಾಪ್ ಮಾಡಿಸಿದರು ಅಂತ SIT ಹೇಳಿದೆ. ಅರ್ಥ ಆಯ್ತಲ್ಲ? ಇದು ಪ್ರಜ್ವಲ್ ರೇವಣ್ಣ ಕಹಾನಿ. ಬಿಡೋ ಪ್ರಶ್ನೆನೇ ಇಲ್ಲ. ದೊಡ್ಡವರಾಗಲಿ ಸಣ್ಣವರಾಗಲಿ ಸಮಾಜವನ್ನು ಒಂದು ತಿದ್ದುವ ಕೆಲಸ ಎಲ್ಲಿಂದಾದರೂ ಒಂದು ಆಗಬೇಕು.